ಹಾಯ್ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಫ್ರೆಂಡ್ಸ್ 2024 ಇನ್ನೇನು ಮುಗಿತಾ ಬಂತು. ಇಷ್ಟರೊಳಗೆ ಯಾವ್ಯಾವ ಕನ್ನಡ ಮೂವಿಗಳು ರಿಲೀಸ್ ಆಗುತ್ತೆ ಅಂತ ತಿಳಿಸ್ಕೊಡ್ತೇನೆ. ಮತ್ತು ಇದೊಂದು ಪಾರ್ಟ್ 1 ಸಹ ಆಗಿರುತ್ತೆ. ಪಾರ್ಟ್ 2 ಮುಂದೆ ಬರೋ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋವನ್ನು ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಉಪೇಂದ್ರ ಅವರವರ ಒಂದು ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಇಟ್ಟುಕೊಂಡಿರುವ ಮೂವಿ ಫ್ರೆಂಡ್ಸ್. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಅದು ಯಾವುದು ಅಂದರೆ UI ಮೂವಿ. ಫ್ರೆಂಡ್ಸ್, ಈ ಒಂದು ಮೂವಿಯು ದೊಡ್ಡ ಮಟ್ಟದಲ್ಲೇ ಬಜೆಟ್ ಹಾಕಿ ಸಹ ಒಂದು ದೊಡ್ಡ ಮಟ್ಟದಲ್ಲೇ ಸಕ್ಸಸ್ ಸಿಗುವ ನಿರೀಕ್ಷೆಯಲ್ಲಿ ಟೀಮ್ ಮೆಂಬರ್ಸ್ ಕಾಯ್ತಾ ಇದ್ದಾರೆ. ಮತ್ತು ಈ ಒಂದು ಮೂವಿಯ ರಿಲೀಸ್ ಡೇಟ್ ಇನ್ನೇನೋ ಬಂದೇ ಬಿಡ್ತು ಫ್ರೆಂಡ್ಸ್. ಮೊದಲಿಗೆ ಈ ಒಂದು ಮೂವಿಯ ಇಂಟ್ರೊಡಕ್ಷನ್ ನೋಡೋದಾದರೆ, ಡೈರೆಕ್ಟರ್ ಬಂದರು ಉಪೇಂದ್ರ ಅವರ ಈ ಒಂದು ಮೂವಿಯನ್ನು ಡೈರೆಕ್ಟ್ ಮಾಡಿದ್ದಾರೆ. ಮತ್ತು ಹೀರೋ ಆಗಿ ಸಹ ಉಪೇಂದ್ರ ಅವರೇ ಮತ್ತು ಹೀರೋಯಿನ್ ಆಗಿ ರೇಷ್ಮಾ ನಾನಯ್ಯರ್ ಅವರು ಈ ಒಂದು ಮೂವಿಯಲ್ಲಿ ನಟಿಸಿದ್ದಾರೆ ಫ್ರೆಂಡ್ಸ್. ಮತ್ತು ಲ್ಯಾಂಗ್ವೇಜ್ ಬಂದು ಪ್ರಮುಖವಾಗಿ ಕನ್ನಡ ಆಗಿದೆ. ಮತ್ತು ಬಜೆಟ್ ನೋಡೋದಾದರೆ 100 ಕೋಟಿಗಿಂತಲೂ ಅಧಿಕ ಬಜೆಟ್ ಹಾಕಿ ಈ ಒಂದು ಮೂವಿಯನ್ನು ಮಾಡಿದ್ದಾರೆ. ಈ ಒಂದು ಮೂವಿಯ ಸಾಂಗ್ ಸಹ ಎಲ್ಲ ಕಡೆ ತುಂಬ ವೈರಲ್ ಆಗಿತ್ತು ಅಂತಲೇ ಹೇಳ್ಬೋದು. ಮತ್ತು ಈ ಒಂದು ಮೂವಿಯ ರಿಲೀಸ್ ಡೇಟ್ ಬಂದು ಅಕ್ಟೋಬರ್ ಅಂತ ಹೇಳುತ್ತಿದ್ದಾರೆ. ಮಾತ್ರ ಯಾವುದೇ ಒಂದು ರಿಲೀಸ್ ಡೇಟ್ ಮಾತ್ರ ಇನ್ನೂ ರಿವೀಲ್ ಮಾಡಿಲ್ಲ ಫ್ರೆಂಡ್ಸ್. ಒಟ್ಟಿನಲ್ಲಿ ಈ ಒಂದು 2024 ಮುಗಿಯೋಷ್ಟರಲ್ಲಿ ಈ ಒಂದು ಮೂವಿಯು ರಿಲೀಸ್ ಆಗುತ್ತೆ. ಮತ್ತು ನೆಕ್ಸ್ಟ್ ಮೂವಿ ಯಾವುದಪ್ಪ ಅಂತಂದರೆ ಶಿವರಾಜ್ ಕುಮಾರ್ ಅವರ ಅಪ್ಕಮಿಂಗ್ ಮೂವಿ ಆಗಿರುವಂಥ ಭೈರತಿ ರಣಗಳ್. ಫ್ರೆಂಡ್ಸ್, ಈ ಒಂದು ಮೂವಿಯನ್ನು ಸಹ ಅಷ್ಟೇ ಒಂದು ದೊಡ್ಡ ಮಟ್ಟದಲ್ಲೇ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಅದಕ್ಕಪ್ಪ ಅಂತಂದರೆ ಇವರು ಸಹ ಒಂಥರ ಮಾಸ್ ಹೀರೋದಲ್ಲಿ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು. ಒಂಥರ ಡೈಲಾಗ್ ಆಗಲಿ, ಒಂಥರ ಸೀರಿಯಸ್ ಫೇಸ್ ಆಗಲಿ, ಅವ್ರಿಗೆ ಎಲ್ಲ ತುಂಬ ಸೂಟ್ ಆಗುತ್ತೆ. ಮತ್ತು ಇವರು ಸಹ ಈ ಒಂದು ಮೂವಿಯನ್ನು ಡೈರೆಕ್ಟ್ ಮಾಡಿರುವವರು ನಾರ್ಥನ್ರವರು ಈ ಒಂದು ಮೂವಿಯನ್ನು ಡೈರೆಕ್ಟ್ ಮಾಡಿದ್ದು. ಮತ್ತು ಹೀರೋ ಆಗಿ ಶಿವರಾಜ್ ಕುಮಾರ್ ಅವರು ಮತ್ತು ರಾಹುಲ್ ಬೋಸ್ ಅವರು ಈ ಒಂದು ಮೂವಿಯಲ್ಲಿ ಪ್ರಮುಖವಾಗಿ ಕಾಣಿಸಿಕೊಳ್ಳುತ್ತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಈ ಒಂದು ಮೂವಿಯ ರಿಲೀಸ್ ಡೇಟ್ ನೋಡೋಕ್ಕಿಂತ ಮುಂಚೆ ಲ್ಯಾಂಗ್ವೇಜ್ ಬಂದು ಕನ್ನಡ ಆಗಿದೆ ಫ್ರೆಂಡ್ಸ್. ಮತ್ತು ಪ್ರೊಡಕ್ಷನ್ ಕಂಪನಿ ಬಂದು ಗೀತಾ ಪಿಕ್ಚರ್ಸ್ ರವರು ಈ ಒಂದು ಮೂವಿಯನ್ನು ಪ್ರೊಡ್ಯೂಸ್ ಮಾಡುತ್ತಿದ್ದಾರೆ. ಮತ್ತು ಪ್ರೊಡ್ಯೂಸರ್ ಬಂದು ಗೀತಾ ಶಿವರಾಜ್ ಕುಮಾರ್ ಅವರೇ ಈ ಒಂದು ಮೂವಿಗೆ ಕಾಸ್ಟನ್ನು ಹೂಡಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಮತ್ತು ರಿಲೀಸ್ ಡೇಟ್ ಬಂದು 15 ನವೆಂಬರ್ 2024, ಅಂದರೆ ನವೆಂಬರ್ 15 2024 ಈ ಒಂದು ಮೂವಿಯು ರಿಲೀಸ್ ಆಗುತ್ತಿದೆ ಅಂತ ಇನ್ಫಾರ್ಮೇಷನ್ ಲಭ್ಯವಾಗುತ್ತಿದೆ ಫ್ರೆಂಡ್ಸ್. ಫ್ರೆಂಡ್ಸ್, ಮತ್ತು ಮುಂದಿನ ಮೂವಿ ಯಾವುದಪ್ಪ ಅಂತಂದರೆ ಈಗ ಇನ್ನೇನೋ ಒಂದು 3 ಡೇಸಲ್ಲೇ ರಿಲೀಸ್ ಆಗಿರುವ ಮಾರ್ಟಿನ್ ಮೂವಿ. ಫ್ರೆಂಡ್ಸ್, ಈ ಒಂದು ಮೂವಿ ಮಾತ್ರ ಒಂದು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇರೋ ಕಾರಣ ಎಲ್ಲ ಕಡೆ ಒಂಥರ ವೈರಲ್ನು ಕ್ರಿಯೇಟ್ ಮಾಡಿದೆ. ಮತ್ತು ಇವರು ಸಹ ಧ್ರುವ ಸರ್ಜಾ ಸಿನಿಮಾಗಳನ್ನು ಮಾಡಿ ತುಂಬ ದಿನಗಳಾಯಿತು. ಈ ಒಂದು ಮೂವಿಯಲ್ಲಿ ತುಂಬ ದೊಡ್ಡ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್, ಮೊದಲಿಗೆ ಈ ಒಂದು ಮೂವಿಯ ಡೈರೆಕ್ಟರ್ ಬಂದು AP ಅರ್ಜುನ್ ರವರು ಡೈರೆಕ್ಟ್ ಮಾಡುತ್ತಿದ್ದು, ಮತ್ತು ಪ್ರೊಡ್ಯೂಸ್ ಮಾಡುತ್ತಿರೋರು ಉದಯ್ ಕೆ ಮೆಹ್ತಾ ಅವರು ಈ ಒಂದು ಮೂವಿಯನ್ನು ಪ್ರೊಡ್ಯೂಸ್ ಮಾಡುತ್ತಿದ್ದಾರೆ. ಮತ್ತು ಹೀರೋ ಬಗ್ಗೆ ನೋಡೋದಾದರೆ ಧ್ರುವ ಸರ್ಜಾ ಹಾಗೂ ಹೀರೋಯಿನ್ ಆಗಿ ವೈಭವಿ ಶಾಂತಿಲ್ಯ ಮತ್ತು ಇತರ ಕ್ಯಾರೆಕ್ಟರ್ ಆಗಿ ಅನ್ವಿಷಿ ಜೈನ್, ಸುಕೃತ ವಾಗ್ಲೆ, ಅಚ್ಯುತ್ ಕುಮಾರ್ ಮತ್ತು ಇನ್ನೂ ಹಲವಾರು ಈ ಒಂದು ಮೂವಿಯಲ್ಲಿ ನಟಿಸುತ್ತಿದ್ದಾರೆ. ಮತ್ತು ಪ್ರೊಡಕ್ಷನ್ ಕಂಪನೀಸ್ ನೋಡೋದಾದರೆ ವಾಸವಿ ಎಂಟರ್ಪ್ರೈಸಸ್, ಉದಯ್ ಕೆ ಮೆಹ್ತಾ ಪ್ರೊಡಕ್ಷನ್ ಈ ಒಂದು ಮೂವಿಯನ್ನು ಪ್ರೊಡಕ್ಷನ್ ಕಂಪನಿ ಆಗಿದೆ. ಮತ್ತು ಲ್ಯಾಂಗ್ವೇಜ್ ಬಂದು ಪ್ರಮುಖ ಲ್ಯಾಂಗ್ವೇಜ್ ಬಂದು ಕನ್ನಡ ಆಗಿದೆ ಫ್ರೆಂಡ್ಸ್. ಇನ್ನು ಹಲವಾರು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಈ ಒಂದು ಮೂವಿಯು ರಿಲೀಸ್ ಆಗುತ್ತಿದೆ. ಮತ್ತು ಬಜೆಟ್ ಬಂದು 150 ಕೋಟಿಗಿಂತಲೂ ಅಧಿಕ ಬಜೆಟ್ ಹಾಕಿ ಈ ಒಂದು ಮೂವಿಯನ್ನು ಮಾಡುತ್ತಿದ್ದಾರೆ ಫ್ರೆಂಡ್ಸ್. ಒಂದು ದೊಡ್ಡ ಮಟ್ಟದಲ್ಲೇ ಬಜೆಟ್ ಹಾಕಿ ಈ ಒಂದು ಮೂವಿಯನ್ನು ಮಾಡುತ್ತಿದ್ದು, ಅಷ್ಟೇ ಒಂದು ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಇಟ್ಟುಕೊಂಡಿರುವ ಮೂವಿಯಾಗಿದೆ. ಮತ್ತು ರಿಲೀಸ್ ಡೇಟ್ ನೋಡೋದಾದ್ರೆ ಫ್ರೆಂಡ್ಸ್ 11 ಅಕ್ಟೋಬರ್ 2024, ಅಂದರೆ ಇದೇ ಅಕ್ಟೋಬರ್ 11ರಂದು ಈ ಒಂದು ಮೂವಿಯು ರಿಲೀಸ್ ಆಗುತ್ತಿದೆ ವರ್ಲ್ಡ್ ವೈಡ್. ಮತ್ತು ಈ ಒಂದು 3 ಮೂವಿಗಳಲ್ಲಿ ನೀವು ಯಾವ ಮೂವಿಗೆ ಅತಿ ಹೆಚ್ಚು ಕಾಯುತ್ತಿದ್ದೀರಾ ಮತ್ತು
ಯಾವ ಮೂವಿಯನ್ನು ನೋಡಲು ನಿಮಗೆ ಅತಿ ಕುತೂಹಲ ಇದೆ ಎಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಈ ಮೂರು ಮೂವಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತಲೇ ಹೇಳ್ಬೋದು. ಮತ್ತು ಈ ಒಂದು ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ಹೊಸ ಅಪ್ಡೇಟೊಂದಿಗೆ ಸಿಗ್ತೀನಿ ಗೈಸ್. ಬಾಯ್ ಬಾಯ್.